ಮೊದಲನೇ ಡೆಬ್ಯೂಟ್ ಮ್ಯಾಚ್ ಅಲ್ಲಿ ಫಸ್ಟ್ ಓವರ್ ಅಲ್ಲೇ 3 ವಿಕೆಟ್ ತೆಗೆದ ಗುರು. ಯಾರ್ಯಾರ ವಿಕೆಟ್ ಅಂದ್ರೆ ವೈಭವ್ ಸೂರ್ಯವಂಶಿ ಅವ್ರನ್ನ, ಧ್ರುವ್ ಜುರಲ್ ಅವ್ರನ್ನ, ಡ್ರೀ ಪ್ರಿಟೋರಿಯಸ್ ಅವ್ರನ್ನ ಹುಚ್ಚನಾಗಿ ಹೊಡೆದಂಗೆ ಹೊಡಿತಾ ಇದ್ರು. ಬುಮ್ರಾ ಅವ್ರಿಗೆ ಹೊಡೆದ್ರು, ಭುವಿ ಅವ್ರಿಗೆ ಹೊಡೆದ್ರು, ಜಾಸ್ ಅಜಲ್ವುಡ್ ಅವ್ರಿಗೆ ಹೊಡೆದ್ರು. ಎಲ್ಲ ಬೆಸ್ಟ್ ಬೌಲರ್ಸ್ ಇನ್ ದ ವರ್ಲ್ಡ್ ಅವ್ರಿಗೆ ಹೊಡೆದ್ಮೇಲೆ ಇವರು ಪ್ರಫುಲ್ ಇಂಗ್ ಅಂತ ಯಂಗ್ ಟ್ಯಾಲೆಂಟೆಡ್ ಇಂಡಿಯನ್ ಬೌಲರ್ ಇವ್ರು ಮಾಡಿದ ಮೊದಲೇ ಓವರಲ್ಲೇ 3 ವಿಕೆಟ್ಗಳು ನೆನ್ನೆ ಫಸ್ಟ್ ಓವರಲ್ಲೇ 3 ವಿಕೆಟ್ ಕಿತ್ ಬಿಸಾಕ್ಬಿಡ್ತಾರೆ. ವೈಭವ್ ಸೂರ್ಯವಂಶಿ ಅವ್ರದ್ದು, ಧ್ರುವ್ ಜುರಲ್ ಅವ್ರದ್ದು, ಡ್ರೀ ಪ್ರಿಟೋರಿಯಸ್ ಅವ್ರದ್ದು. ಹಾಗೂ ಸೆಕೆಂಡ್ ಓವರ್ ಅಲ್ಲಿ ಇನ್ನೊಬ್ಬ ಯಂಗ್ ಟ್ಯಾಲೆಂಟೆಡ್ ಬೌಲರ್ ಬರ್ತಾರೆ, ಸಕೀಬ್ ಹುಸೇನ್ ಅನ್ಬಿಟ್ಟು. ಇವರು ಕೂಡ ಮಾಡಿರೋ ಫಸ್ಟ್ ಓವರ್ ಅಲ್ಲೇ, ಫಸ್ಟ್ ಡೆಬ್ಯೂಟೆಂಟ್ ಮ್ಯಾಚ್ ಅಲ್ಲೇ ಮಾಡಿರೋ ಮೊದಲನೇ ಓವರಲ್ಲಿ 1 ವಿಕೆಟ್ ನ ತಗೊಂತಾರೆ. ಅದಾದ್ಮೇಲೆ ಮತ್ತೆ ತಿರ್ಗಾ 3ನೇ ಓವರ್ ಅಲ್ಲಿ ಪ್ರಫುಲ್ ಇಂಗ್ ಅವರೇ ಬಂದ್ಬಿಟ್ಟು ತಿರ್ಗಾ ರಿಯನ್ ಪರಾಗ್ ವಿಕೆಟ್ ನ ತಗೊಂತಾರೆ ಗುರು. ಏನ್ ಕ್ರೇಜಿ ಬಾಲಿಂಗ್ ಗುರು. ನೆನ್ನೆ ಮಾಡಿರೋ ಫಸ್ಟ್ 2 ಓವರ್ ಅಲ್ಲೇ 4 ವಿಕೆಟ್ ತಗೊಂತಾರೆ ಗುರು ನೆನ್ನೆ ಪ್ರಫುಲ್ ಇಂಗ್ ಅವರು. ಯಾರು ಈ ಪ್ರಫುಲ್ ಇಂಗ್? ಇವ್ರು ಮೂಲತಃ ನಮ್ಮ ಇಂಡಿಯನ್ ಪ್ಲೇಯರ್ ಆಗಿದ್ರೆ ಗುರು, ಇದೇ ಒಂದು ಖುಷಿ ವಿಚಾರ. ಇವರು ಈ ಒಂದು ಫಾರ್ಮ್ ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮುಂದೆ ನಮ್ಮ ಇಂಡಿಯಾ ಟೀಮ್ ಅಲ್ಲಿ ಬರೋ ಎಲ್ಲಾ ಲಕ್ಷಣಗಳು ಕಾಣಿಸ್ತವೆ ಗುರು. ಮೊದಲನೇ ಮ್ಯಾಚ್ ಸೂಪರ್ ಆಗಿ ಪ್ರದರ್ಶನ ನೀಡಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಯಾವ ತರ ಆಡ್ತಾರೆ, ಯಾವ ತರ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಇದೇ ಏನಾದ್ರು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಫಿಕ್ಸ್ ಪಕ್ಕಾ ಅಂತಾನೆ ಹೇಳ್ಬೋದು. ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆಗೋ ಎಲ್ಲ ಲಕ್ಷಣಗಳು ಇವ್ರ ಹತ್ರ ಇದೆ. ಪ್ರಫುಲ್ ಇಂಗ್ ಒಂದು ರೈಟ್ ಆರ್ಮ್ ಸೀಮರ್ ಬೌಲರ್ ಆಗಿ ಕಾಣಿಸ್ಕೊಂತಾರೆ. ಇವ್ರ ವಯಸ್ಸು ನೋಡಿದ್ರೆ 24 ವಯಸ್ಸು ಗುರು. ನೆನ್ನೆ ಇವ್ರು ಆಡಿದಂತ ಮ್ಯಾಚ್ ಸಕ್ಕದಾಗಿತ್ತು. ಬಾಲಿಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿ ಗುರು. ಹಾಕಿರೋ ಮೊದಲನೇ ಓವರಲ್ಲಿ 3 ವಿಕೆಟ್ ತೆಗಿತಾರೆ ಅಂದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ ಗುರು. ಹಾಗೂ ಹಾಕಿರೋ 2ನೇ ಓವರ್ ಅಲ್ಲಿ ಇವ್ರ ಕಡೆ ಅಂತ 2ನೇ ಓವರ್ ಅಲ್ಲಿ ರಿಯನ್ ಪರಾಗ್, ಕ್ಯಾಪ್ಟನ್ ರಿಯನ್ ಪರಾಗ್ ವಿಕೆಟ್ ಕೂಡ ಇವರು ತಗೊಂತಾರೆ. ಡೊಮೆಸ್ಟಿಕ್ ಕ್ರಿಕೆಟ್ ಅಂತ ಬಂದಾಗ ಇವ್ರ ಕಡೆ ಅಂತ ಯಾವುದೇ ಒಂದು ಹೇಳ್ಕೊಳ್ಳೋ ರೀತಿಯಲ್ಲಿ ಯಾವುದೇ ಒಂದು ರೆಕಾರ್ಡ್ಸ್ ಕೂಡ ಇಲ್ಲ. ಕಮ್ಮಿ ಎಕ್ಸ್ಪೀರಿಯನ್ಸ್ ಬೌಲರ್ ಇದ್ರೂ ಕೂಡ ಮೊದಲನೇ IPL ಮ್ಯಾಚ್ ಅಲ್ಲೇ ಮೊದಲನೇ ಓವರಲ್ಲಿ 3 ವಿಕೆಟ್ ತೆಗೆಯೋ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಇವ್ರ ಜೊತೆ ಸಕೀಬ್ ಹುಸೇನ್ ಅವರು. ಇವರು ಕೂಡ ಮಾಡಿದಂತಹ ಮೊದಲನೇ ಓವರಲ್ಲಿ 1 ವಿಕೆಟ್ ತಗೊಂತಾರೆ. ಇವರು ಕೂಡ ನಿನ್ನೆ ನಡೆದಂತ ಮ್ಯಾಚ್ ಅಲ್ಲಿ ಟೋಟಲ್ ಆಗಿ 4 ವಿಕೆಟ್ ತಗೊಂತಾರೆ. ಪ್ರಫುಲ್ ಇಂಗ್ ಅವರು ಕೂಡ 4 ವಿಕೆಟ್ ತಗೊಂತಾರೆ. ಇವರು ಕೂಡ ಅಂದ್ರೆ ಸಕೀಬ್ ಹುಸೇನ್ ಅವರು ಕೂಡ 4 ವಿಕೆಟ್ ತಗೊಂತಾರೆ. ಇವರ ವಯಸ್ಸು ನೋಡೋದಾದ್ರೆ 21 ವಯಸ್ಸು. ಇವರು ಮೂಲತಃ ಬಿಹಾರ್ ನವರು. ಮಾಡಿರೋ 4 ಓವರ್ ಅಲ್ಲಿ 24 ರನ್ ಕೊಟ್ಬಿಟ್ಟು 4 ವಿಕೆಟ್ ನ ಇವರು ಕೂಡ ತಗೊಂಡಿದ್ದಾರೆ. ಬಟ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಯಾರು ಕೊಡ್ತಾರೆ ಅಂದ್ರೆ ಪ್ರಫುಲ್ ಇಂಗ್ ಅವ್ರಿಗೆ ಕೊಡ್ತಾರೆ. ಸೂರ್ಯವಂಶಿ, ಧ್ರುವ್ ಜುರಲ್ ಇದ್ದಿದ್ರೆ ಮ್ಯಾಚ್ ನ ಆರಾಮಾಗಿ ವಿನ್ ಮಾಡಿಸ್ತಾ ಇದ್ರು. ಬಟ್ ಮೊದಲನೇ ಓವರ್ ಅಲ್ಲಿ 3 ವಿಕೆಟ್ ತೆಗೆಯುವ ಮೂಲಕ ದೊಡ್ಡ ಬ್ರೇಕ್ ಥ್ರೂ ನ ತಂದುಕೊಟ್ಟಿರೋ ಕಾರಣಕ್ಕಾಗಿ ಇವರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಇಲ್ಲಿ ಕೊಡ್ತಾರೆ. ಪ್ರಫುಲ್ ಇಂಗ್ ಅವರು ಮಾಡಿದ 4 ಓವರ್ಗಳಲ್ಲಿ 32 ರನ್ ಕೊಟ್ಟುಬಿಟ್ಟು ಇವರು ಕೂಡ 4 ವಿಕೆಟ್ ತಗೊಂತಾರೆ. ಇವರಿಬ್ಬರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವರಿಬ್ರು ಕೂಡ ಮೂಲತಃ ಇಂಡಿಯನ್ ಪ್ಲೇಯರ್ಸ್. ಇವರಿಬ್ರು ಇದೇ ತರ ಒಂದೊಳ್ಳೆ ಫಾರ್ಮ್ ನ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ರೆ ಬಾಲಿಂಗ್ ಅಲ್ಲಿ ಮುಂದೆ ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆಗೋ ಎಲ್ಲಾ ಲಕ್ಷಣಗಳು ಕೂಡ ಇವೆ ಗುರು. ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ಜೈಸ್ವಾಲ್ ಅವರು ಹಾಗೂ ಸೂರ್ಯವಂಶಿ ಅವರು, ಧ್ರುವ್ ಜುರಲ್ ಅವರು ಹೈದರಾಬಾದ್ ಹತ್ರ ಬಾಲಿಂಗ್ ಇಲ್ಲ, ಹುಚ್ಚನಾಗಿ ಹೊಡೆದಂಗೆ ಹೊಡಿತಾರೆ, ಸುಮ್ಮನೆ ಹೊಡೆದು ವಿನ್ ಆಗ್ಬಿಡ್ತಾರೆ, ಆರ್ಬಿಟ್ಟು ಎಲ್ಲಾ ಕಡೆ ಟಾಕ್ ಇತ್ತು. ವಿನ್ನಿಂಗ್ ಪರ್ಸೆಂಟೇಜ್ ಕೂಡ ನನ್ನ ಫ್ಯಾನ್ ಫಾಲೋಯಿಂಗ್ ನೋಡೋದಾದ್ರೆ ರಾಜಸ್ಥಾನ್ ರಾಯಲ್ಸ್ ತುಂಬಾ ಪೀಕ್ ಅಲ್ಲಿ ಇತ್ತು. ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ಗೆ ವೋಟ್ಸ್ ಕಮ್ಮಿ ಇತ್ತು. ಬಟ್ ನೆನ್ನೆ ಅವ್ರು ಆಡಿದಂತಹ ಬಾಲಿಂಗ್ ಪ್ರದರ್ಶನ ಏನ್ ನೀಡಿದ್ರು ಹೈದರಾಬಾದ್ ಅವರು. ಎಲ್ಲ ಟೀಮ್ ಅವರು ಹೈದರಾಬಾದ್ ಅಲ್ಲಿ ಬಾಲಿಂಗ್ ಇಲ್ಲ ಅನ್ಬಿಟ್ಟು ಒಂದ್ ಸ್ವಲ್ಪ ಮಾತಾಡ್ತಾ ಇದ್ರು. ಬಟ್ ನೆನ್ನೆ ಅವರ ಬಾಲಿಂಗ್ ಸ್ಟ್ರೆಂತ್ ನ ತೋರಿಸಿದ್ದಾರೆ. ಬಾಲಿಂಗ್ ನಮ್ದು ಕೂಡ ಸ್ಟ್ರಾಂಗ್ ಇದೆ ಅಂತ ತೋರಿಸಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂದ್ರೆ ಪ್ರಫುಲ್ ಇಂಗ್. ಗ್ಯಾಪ್ನ ಇಟ್ಕೊಳ್ಳಿ, ಪ್ರಫುಲ್ ಇಂಗ್ ಹಾಗೂ ಸಕೀಬ್ ಹುಸೇನ್ ಇಬ್ರು ತಲಾ 4 ವಿಕೆಟ್ಗಳನ್ನ ತೆಗೆಯುವ ಮೂಲಕ ನೆನ್ನೆ ಹೈದರಾಬಾದ್ ಟೀಮ್ ನ ವಿನ್ ಮಾಡಿಸಿದೆ ಅಂತಾನೆ ಹೇಳ್ಬೋದು ಗುರು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ 2 ಪ್ಲೇಯರ್ ಬಗ್ಗೆ ನಾನು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಒಂದೊಳ್ಳೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನೆನ್ನೆ ಬಾಲಿಂಗ್ ಅಲ್ಲಿ. ಸನ್ ರೈಸರ್ಸ್ ಹೈದರಾಬಾದ್ ಗೆಲ್ಲಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂದ್ರೆ ಇವರಿಬ್ರು ತಲಾ 4 ವಿಕೆಟ್ಗಳು ತೆಗೆದ್ರೆ ನೆನ್ನೆ ಇವ್ರು ಮಾಡಿದಂತಹ ಬಾಲಿಂಗ್ ಎಲ್ಲರ ಗಮನ ಸೆಳೆದಿದೆ ಅಂತಾನೆ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನೆಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.